ರಾಜ್ಯ ರಾಜಕಾರಣದ್ದು ಬಿಜೆಪಿಯ ಬಣ ಬಡಿದಾಟ. ಯತ್ನಾಳ್ ಅಂಡ್ ಟೀಮ್ ನಿರಂತರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ವಿರುದ್ಧದ ಹೇಳಿಕೆಗಳು ಮತ್ತು ಚಟುವಟಿಕೆಗಳಿಂದ ಸುದ್ದಿಯಾಯಿತು. ಹಿಂಗೆ ಬಿಟ್ಟರಾಗೋದಿಲ್ಲ, ಇದಕ್ಕೊಂದು ಉತ್ತರ ಕೊಡಬೇಕು ಅಂತ ವಿಜಯೇಂದ್ರ ಕೂಡ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಅನೇಕ ಮಾಜಿ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ರೇಣುಕಾಚಾರ್ಯ, BC ಪಾಟೀಲ್ ಇತರರು ಕಾಣಿಸ್ತಾ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಸಭೆಯ ಮೇಲೆ ಸಭೆಗಳನ್ನು ಮಾಡಿಸೋದಕ್ಕೆ ಶುರು ಮಾಡೋದು. ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹುಟ್ಟುಹಬ್ಬ, ಅದರ ನೆಪದಲ್ಲಿ ದಾವಣಗೆರೆಯಲ್ಲೊಂದು ಸಮಾವೇಶದ ಪ್ಲಾನ್. ಫೆಬ್ರವರಿ 27 ಯಡಿಯೂರಪ್ಪನವರ ಬರ್ಡೇ, ಮಾರ್ಚ್ 2 ಭಾನುವಾರ ಬರುತ್ತೆ. ಅವತ್ತು ದಾವಣಗೆರೆಯಲ್ಲೊಂದು ಸಮಾವೇಶ ಅಂತ. ಈ ಘೋಷಣೆಯನ್ನ ಮೊದಲೇ ಮಾಡಿದ್ರು ರೇಣುಕಾಚಾರ್ಯ ಅಂಡ್ ಟೀಮ್ನವರು. ಆವಾಗಲೇ ಬಸನಗೌಡ, ಪಾಟೀಲ್, ಯತ್ನಾಳ್ ಹೇಳಿದ್ರು ಮಾರನೇ ದಿವಸನೇ ನಮ್ಮ ಸಮಾವೇಶ ಮಾಡ್ತೀವಿ, ನೋಡೋಣ ಯಾರ್ದೆಷ್ಟು ಶಕ್ತಿನೋ ಅಂತ. ದಾವಣಗೆರೆಯಲ್ಲಿ ಸಮಾವೇಶ ಮಾಡಿ ಹೈಕಮಾಂಡ್ ನಾಯಕರನ್ನ ಕರೀಬೇಕು ಅಂತ ದಾವಣಗೆರೆಯಲ್ಲೇ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಿದೆ ರೇಣುಕಾಚಾರ್ಯ ಅಂಡ್ ಟೀಮು. ಅದಕ್ಕೆ ದಾವಣಗೆರೆಯಲ್ಲೇ ವಕ್ಫ್ ವಿರುದ್ಧದ ಹೋರಾಟ ನಾವು ಮಾಡ್ತೀವಿ ಅಂತ ರೆಬೆಲ್ಸ್ ಟೀಮ್ನವರು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಡಿಸೆಂಬರ್ 26ರಿಂದ ವಕ್ಫ್ ವಿರುದ್ಧದ ಹೋರಾಟ ಮತ್ತೆ ಜೋರಾಗಿ ಕೈಗೆತ್ತಿಕೊಳ್ಳಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ನ ಉದ್ದೇಶ. ಬಳ್ಳಾರಿಯಲ್ಲಿ ವಕ್ಫ್ ವಿರುದ್ಧದ ಹೋರಾಟವನ್ನು ಆರಂಭ ಮಾಡಿ, ಆರಂಭ ಇನ್ ದ ಸೆನ್ಸ್ ಪುನರಾರಂಭ ಮಾಡಿ ದಾವಣಗೆರೆಯಲ್ಲೊಂದು ಸಮಾವೇಶ ಮಾಡಬೇಕು ಅಂತ ಯತ್ನಾಳ ಟೀಮ್ ಸಭೆ ಮಾಡಿದೆ. ಇವತ್ತು ಆಗಿರುವಂತಹ ಸಭೆ ಇದು. 3 ನಾಯಕರು ಫಿಸಿಕಲಿ ಹಾಜರಿದ್ರು, ಉಳಿದವರು ಫೋನ್ ಮೂಲಕ ಆನ್ಲೈನ್ ಅಟೆಂಡೆನ್ಸ್ ಹಾಕಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದೇ 2ನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ಈಗ ನಾವು ವೆಲ್ಕಮ್ ಹೋಟೆಲ್ ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊ 26 22 ಆಗಿ ಫಿಕ್ಸ್ ಆಗ್ಬೋದು, ಒಂದು ಹೆಚ್ಚು ಕಡಿಮೆ ಆಗ್ಬೋದು. 2ನೇ ಹಂತ ಪ್ರಾರಂಭ ಮಾಡ್ತೇವೆ. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ, ರೈತರ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ರಾಜ್ಯ ಸುತ್ತ ಹಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ ನಾವು. ಅಲ್ಲ ಪಕ್ಷ ನೀನು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ, ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಕರ್ನಾಟಕ. ಈಗ ಇರುವ ಪ್ರಶ್ನೆ, ಹೈಕಮಾಂಡ್ ಇದಕ್ಕೆಲ್ಲ ಒಪ್ಪಿಗೆ ಕೊಡುತ್ತಾ ಅಂತ. ವಿಜಯೇಂದ್ರರ ಟೀಮ್ ಮಾಡೋದಕ್ಕೆ ಹೊರಟಿರುವ ಸಮಾವೇಶಕ್ಕೆ ಇನ್ನೂ ಒಪ್ಪಿಗೆ ಸಿಕ್ಕಿಲ್ಲ. ಯತ್ನಾಳ್ ಅಂಡ್ ಟೀಮ್ ಮಾಡಬೇಕು ಅನ್ಕೊಳ್ತಾ ಇರುವ ಸಮಾವೇಶಕ್ಕೆ ಕೊಡ್ತಾರ ಒಪ್ಪಿಗೆ?
ಎಲ್ಲರನ್ನು ಒಂದುಗೂಡಿಸಿ ಒಂದೇ ಸಮಾವೇಶ ಆಗಬೇಕು ಅಂತಾರೋ ಅಥವಾ ಸಮಾವೇಶವೇ ಬೇಡ ಅಂತಾರೋ ಗೊತ್ತಿಲ್ಲ. ಈಗ ವಿಜಯೇಂದ್ರ ಅವರು ದೆಹಲಿಗೆ ಹೊರಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರು ದೆಹಲಿಗೆ ಹೋಗಿ ಶಿಸ್ತು ಸಮಿತಿಯ ಎದುರು ಹಾಜರಾಗಿ ಸ್ಪಷ್ಟೀಕರಣ ಕೊಟ್ಟು ಬಂದ ನಂತರ ವಿಜಯೇಂದ್ರರ ಮೊದಲ ದೆಹಲಿ ಪ್ರವಾಸ ಇದು. ಪಕ್ಷದಿಂದ ಉಚ್ಚಾಟನೆಯಂಥ ಕಠಿಣ ನಿರ್ಧಾರ ಯತ್ನಾಳರ ವಿರುದ್ಧ ಆಗಬೇಕು ಅನ್ನುವ ನಿರೀಕ್ಷೆಯಲ್ಲಿ ವಿಜಯೇಂದ್ರ ಇದ್ರು. ಆದರೆ ಶಿಸ್ತು ಸಮಿತಿ ಯತ್ನಾಳರಿಗೆ ಒಂದು ಎಚ್ಚರಿಕೆ ಕೊಟ್ಟು ಕಳಿಸ್ತು, ಮಾಧ್ಯಮದ ಮುಂದೆ ಮಾತಾಡಬೇಡಿ ಅಂತ. ಈಗ ವಿಜಯೇಂದ್ರರು ಹೋಗ್ತಾ ಇದ್ದಾರೆ. ಇನ್ನೊಂದು ಕಂಪ್ಲೇಂಟ್ ಕೊಡೋದಕ್ಕ ಗೊತ್ತಿಲ್ಲ. ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಇಬ್ಬರನ್ನು ಮಾತಾಡಿಸ್ತೀನಿ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.